ರಿಸ್ಟ್ ವಾಚ್ ಯಾಕೆ ಕಟ್ಕೊಳ್ತೀವಿ? ಟೈಮ್ ನೋಡೋಕ್ಕಲ್ವಾ? ನೋ, ಈ ಕಾನ್ಸೆಪ್ಟ್ ಈಗ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಟೈಮ್ ಜೊತೆಗೆ ಟ್ರೆಂಡ್ ಆಗಿ ಫ್ಯಾಷನ್ ಆಗಿ ಚೇಂಜ್ ಆಗಿದ್ದಾವೆ ಈ ರಿಸ್ಟ್ ವಾಚ್ಗಳು. ನಮಗೆ ಬೇಕಾದಂತಹ ಕಲರ್ಗಳಲ್ಲಿ, ನಮ್ಗೆ ಇಷ್ಟವಾಗುವಂತಹ ವೆರೈಟಿ ಡಿಸೈನ್ಗಳಲ್ಲಿ ಸಿಗ್ತಾ ಇವೆ ಈ ರಿಸ್ಟ್ ವಾಚ್ಗಳು. ಮೊದಲ ವಾಚ್ಗಳಂದರೆ ಬರೀ ಮೆಟಲ್ಗಳಲ್ಲಿ, ಅಂದರೆ ಗೋಲ್ಡನ್ ಇರ್ಬೋದು ಅಥವಾ ಸಿಲ್ವರ್ ಥರ ಇರ್ಬೋದು, ಆ ಥರ ಮೆಟಲ್ ಬೆಲ್ಟ್ಗಳಲ್ಲಿ ಬರ್ತಿತ್ತು, ಅಥವಾ ಲೆದರ್ ಬೆಲ್ಟ್ಗಳಲ್ಲಿ ಲಭ್ಯ ಇರ್ತಿತ್ತು, ಥಿನ್ ಆಗಿರುವಂಥದ್ದು. ಈಗಂತೂ ಅದು ಆ ಥರ ಇಲ್ಲ. ಅದ್ರ ಜೊತೆಗೆ ವೆರೈಟಿ ಬೆಲ್ಟ್ಗಳಲ್ಲಿ ವೆರೈಟಿ ಡಿಸೈನ್ಗಳಲ್ಲಿ ಲಭ್ಯ. ಇಲ್ಲೇ ನೀವು ನೋಡ್ತಿರ್ಬೋದು, ಇದು ಟೀಸ್ ಕಲೆಕ್ಷನ್ ಅಂತಾರೆ. ಫಸ್ಟ್ ಟ್ರ್ಯಾಕಲ್ಲಿ ಟೀಸ್ ಕಲೆಕ್ಷನ್. ಇದು ನಿಮ್ಮ ಟಿ ಶರ್ಟ್ಗೆ ಮ್ಯಾಚ್ ಆಗುವಂತಹ ಕಲರ್ಫುಲ್ ಆಗಿರುವಂತಹ ವಾಚ್ಗಳು ಸಿಗುತ್ತವೆ. ನಾನು ಅದರಲ್ಲೇ ಒಂದು ಹಾಕೊಂಡಿದ್ದೀನಿ, ನನಗೆ ಮ್ಯಾಚ್ ಆಗುವಂಥದ್ದು. ನೋಡಿ, ಇಲ್ಲಿ ವೆರೈಟಿ ಕಲರ್, ಬ್ಲ್ಯಾಕ್, ಯೆಲ್ಲೋ, ಬ್ಲೂ, ಗ್ರೀನ್ ಎಲ್ಲ ಕಲರಲ್ಲೂ ನಿಮಗೆ ಸಿಗುತ್ತೆ. ಸೊ ಇದು ಮೇನ್ ಮಷಿನ್ ಕಲೆಕ್ಷನ್ ಅಂತಾರೆ. ಸೊ ತುಂಬ ಯೂನಿಕ್ ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದಾರೆ. ಸೊ ಒಂದು 5-6 ಕಲೆಕ್ಷನ್ಸ್ ಇದಾವೆ. ಎಷ್ಟು ಸೂಪರ್ಬ್ ಆಗಿದ್ದಾವೆ ಅಂತಂದರೆ, ನಿಮ್ಗೆ ಡಿಸೈನ್ ನೋಡಿದರೆ ನೀವೆಲ್ಲೂ ಈ ಥರ ನೋಡೋಕ್ಕೆ ಚಾನ್ಸೇ ಇಲ್ಲ. ಹೊಸ ಟೈಪ್ ಇದೆ, ತುಂಬ ಇಷ್ಟ ಆಗುವಂತಹ ಯೂನಿಕ್ ಡಿಸೈನ್ಸ್ ಕಲೆಕ್ಷನ್ಸ್ ಇಲ್ಲಿದ್ದಾವೆ. ಫಾಸ್ಟ್ ಟ್ರ್ಯಾಕಲ್ಲಿ ಇವಾಗ ಹೊಸದಾಗಿ ಲೇಟೆಸ್ಟಾಗಿ ಟೀಸ್ ಕಲೆಕ್ಷನ್ ಅಂತ ಲಾಂಚ್ ಮಾಡಿದ್ದಾರೆ. ಈ ನವಡೇಸ್ ಏನಂದರೆ ನಾಟ್ ಓನ್ಲಿ ಫಾರ್ ಟೈಮ್ ಕೀಪಿಂಗ್, ಜಸ್ಟ್ ಫಾರ್ ಫ್ಯಾಷನ್, ಡ್ರೆಸ್ಸಿಂಗ್ ಕೋಡ್ ಈ ಥರ ಆಗಿಬಿಟ್ಟಿದೆ. ಇವಾಗ ಜನ್ರೇಷನ್ಗೆ ಯಾವ ಥರ ವಾಚಸ್ ಬೇಕಾಗಿದೆಯೋ, ಸೊ ಅದೇ ಥರ ಪ್ಯಾಟರ್ನ್ಸನ್ನು ಕಂಪ್ನಿಯವರು ಇವಾಗ ಲಾಂಚ್ ಮಾಡಿದ್ದಾರೆ. ಥಿಕ್ಕಾಗಿರುವಂತಹ ಬೆಲ್ಟ್ ಇಷ್ಟಪಡ್ದಿರೋರ್ಗಂತಾನೆ ಸೂಕ್ಷ್ಮವಾಗಿರುವಂತಹ, ತುಂಬ ತಿನ್ನಾಗಿರುವಂತಹ ಮೆಟಲಲ್ಲಿ ಮಾಡಿರುವಂತಹ ತುಂಬ ಸೂಕ್ಷ್ಮ ಡಿಸೈನ್ನ ವಾಚ್ಗಳು ಕೂಡ ಸಿಗುತ್ತೆ. ಇದು ಸಲ್ವಾರ್ ಕಮೀಸ್ ಇರ್ಬೋದು ಅಥವಾ ಟ್ರೆಡಿಷನಲ್ ಡ್ರೆಸ್ಗಳಿಗಂತೂ ಹೇಳಿ ಮಾಡಿಸಿದಂತಹ ಕಲೆಕ್ಷನ್ಸ್ ಇಲ್ಲಿದ್ದಾವೆ. ಸೊ ಇಲ್ಲಿ ಕೆಲವು ಕಲೆಕ್ಷನ್ಸ್ ಇದ್ದಾವೆ, ತುಂಬ ಯೂನಿಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಬೆಲ್ಟ್ ಕಲರ್ ಇರ್ಬೋದು, ಆಮೇಲೆ ವಾಚು ಅಂತ ಅನ್ಸೋದೇ ಇಲ್ಲ ನಿಮಗೆ, ತುಂಬಾ ಯೂನಿಕ್ ಕಲೆಕ್ಷನ್ ಇದೆ ಇದು. ಸೊ ಆಮೇಲೆ ಬೆಲ್ಟ್ ಹಾಕುವಂಥ ಇದು ಕೂಡ ಡಿಫ್ರೆಂಟ್ ಆಗಿದೆ ತುಂಬಾ. ಸೊ ಇದು ಡ್ರೆಸ್ಗಳಿಗೆಲ್ಲ ಹೇಳಿ ಮಾಡಿಸಿದಂತಹ ಕಲೆಕ್ಷನ್. ಸೊ ಇಲ್ಲೊಂದಿದೆ ನೋಡಿ. ಸೊ ಈ ರೀತಿ ಇದೆ. ಸೊ ಇದು ವಾಚ್ ಅಂತ ಗೊತ್ತೇ ಆಗಲ್ಲ ಯಾರಿಗೂ, ಬೆಲ್ಟ್ ಅಂತ ಅಂದ್ಕೊಂಡ್ಬಿಡ್ತಾರೆ. ನೈಸ್ ಕಲೆಕ್ಷನ್, ತುಂಬ ಯೂನಿಕ್ ಕಲೆಕ್ಷನ್ಸ್. ಈ ಥರ ಟ್ರೆಂಡ್ ಆಗಿರೋದ್ರಿಂದ ತುಂಬ ಯಂಗ್ಸ್ಟರ್ಸ್ ಈ ಥರದ್ದು ಇಷ್ಟಪಡ್ತಾರೆ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ಇದರಲ್ಲೇ ವೆರೈಟಿ ಕಲರ್ಸ್ ಇದ್ದಾವೆ, ಯಾವ ಕಲರ್ ಬೇಕೋ ಅದು ಇಷ್ಟ ಆಗುತ್ತೆ. ಸೊ ಡಿಫ್ರೆಂಟ್ ಕೈಂಡ್ ವಾಚ್ಗಳು ಇಲ್ಲಿ ಸಿಗುತ್ತೆ. ಸೊ ನಿಮಗೆ ಫ್ಯಾಷನ್ ಇರ್ಬೋದು ಅಥವಾ ಟ್ರೆಡಿಷನಲ್ ಡ್ರೆಸ್ಗೆ ಇರ್ಬೋದು, ಯಾವ ಥರನಾದರೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಸೊ ನಿಮ್ಗೆ ಇಷ್ಟ ಆಗುವಂತಹ ಕಲರ್ಗಳಲ್ಲಿ ಸಿಗುತ್ತೆ, ನಿಮ್ಗೆ ಇಷ್ಟವಾಗುವಂತಹ ಡಿಸೈನ್ಗಳಲ್ಲಿ ರೀಸನೇಬಲ್ ರೇಟ್ಗಳಲ್ಲಿ ಸಿಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ರಿಸ್ಟ್ ವಾಚ್ಗಳು, ವೆರೈಟಿ ರಿಸ್ಟ್ ವಾಚ್ಗಳು, ಯಾವುದು ಟ್ರೆಂಡ್, ಯಾವುದು ಇಷ್ಟ ಆಗ್ತದೆ ಜನಕ್ಕೆ ಅಂತ ನೋಡ್ಕೊಂಡು ಬಂದ್ವಿ. ಸೊ ಬನ್ನಿ ಮಾತನ್ನ ಮುಂದುವರ್ಸೋಣ. ಸೊ ನಿಮ್ಮ ಪಾತ್ರಗಳನ್ನು ನೋಡಿದರೆ ನೀವು ಒಂದೇ ಹೀರೋಯಿನ್ ಪಾತ್ರಕ್ಕೆ ಅಂಟ್ಕೊಂಡವರಲ್ಲ, ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ಅದ್ರ ಗೆದ್ದಿದ್ದೀರಾ. ಸೊ ಹೆಂಗನ್ಸುತ್ತೆ? ಹೀರೋಯಿನ್ ಪಾತ್ರ ಎಲ್ಲೋ ಒಂದು ಕಡೆ ನಮ್ಗೆ ಏನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಮೊನಾಟ್ನಸ್. ಐ ಮೀನ್ ಒಂದು ಅಳ್ತಾ ಇರಬೇಕು, ಇಲ್ಲ ಹಾಡು ಹೇಳ್ತಾ ಇರಬೇಕು. ದ ವಾಸ್ ನಥಿಂಗ್ ವೆರಿ ಚಾಲೆಂಜಿಂಗ್. ಪ್ಲಸ್ ಹೀರೋಯಿನ್ ಕ್ಯಾರೆಕ್ಟರ್ಸ್ ಒಂದು 4-5 ಸಿನಿಮಾ ಒಂದು ವರ್ಷದಲ್ಲಿ ಬರ್ತಾಯಿತ್ತು. ಆ್ಯಂಡ್ ಆವಾಗ ನನಗನ್ನಿಸ್ತು ವಿಭಿನ್ನ ಪಾತ್ರ ಮಾಡಿದರೆ ಹೇಗಿರುತ್ತೆ ಏನು. ಆ್ಯಂಡ್ ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬರಬೇಕಾದ್ರೆ ಮನ್ಸು ಬರ್ತಾಯಿತ್ತು, ಬಿಡಬೇಕಾ ಬೇಡ ಅಂತ ಅಂದ್ಬಿಟ್ಟು. ಸೊ ಆ ಥರ 1-2 ಚಾಲೆಂಜಿಂಗ್ ರೋಲ್ಸ್ ತೊಗೊಂಡ್ಮೇಲೆ ಅದು ಹಿಟ್ ಆಗೋಯ್ತು. ದೆನ್ ಪೀಪಲ್, ಐ ಮೀನ್ ಡೈರೆಕ್ಟರ್ಸ್ ಎಲ್ಲ ಆ ಥರ ರೋಲ್ಸಿಗೆ ಬರೋಕ್ಕೆ ಶುರು ಮಾಡಿದ್ರು. ಹಾಗಂತ ನಾನು ಎಲ್ಲ ಒಂದೇ ಥರ ರೋಲ್ ಮಾಡೋಕ್ಕೂ ಹೋಗಲಿಲ್ಲ, ಬಿಕಾಸ್ ಟೈಪ್ ಕಾಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಏನು. ಸೊ ಎಲ್ಲ ಥರ ರೋಲ್ ಮಾಡಿದ್ದೀನಿ, ರೈಟ್ ಫ್ರಮ್ ಯುನೋ ಕಾಲೇಜ್ ಹುಡುಗಿಯಿಂದ, ಪ್ರಾಸ್ಟಿಟ್ಯೂಟಿಂದ, ಹೌಸ್ ವೈಫಿಂದ ವಿಭಿನ್ನ ಪಾತ್ರ ಮಾಡಿದ್ದೀನಿ. ಓಕೆ, ಈಗ ಕಿರುತೆರೆಯಲ್ಲಿ ಬ್ಯುಸಿ ಆಗಿದ್ದೀರಾ. ಸೊ ಹೆಂಗನ್ಸುತ್ತೆ ಹಿರಿತೆರೆಯಿಂದ ಕಿರುತೆರೆಗೆ ಬಂದಾಗ ಏನನ್ನಿಸ್ತು? ಟ್ರಾನ್ಸಿಷನ್ ವಾಸ್ ವೆರಿ ಕಾನ್ಷಿಯಸ್. ಸಿನಿಮಾಯಿಂದ ಟೆಲಿವಿಷನ್ ಟ್ರಾನ್ಸಿಷನ್ ಬಂದಿರೋದು ಆಫ್ಟರ್ ಹ್ಯಾಡ್ ಮೈ ಸನ್. ಓಕೆ. ಸೊ ಮಗ ಬಂದಮೇಲೆ ಎಲ್ಲೋ ಒಂದು ಕಡೆ ಅನಿಸ್ತು, ಮಗುನ ಬಿಟ್ಟು ಹೋಗೋಕ್ಕಾಗಲ್ಲ. ಆ್ಯಂಡ್ ವೆರಿ ಕನ್ವೀನಿಯೆಂಟ್, ಯಾಕಂದರೆ ಅವರು 9 ಗಂಟೆಗೆ ಶೂಟಿಂಗ್ ಶುರು ಮಾಡ್ತಾರೆ, 6 ಗಂಟೆಗೆ ಪ್ಯಾಕಪ್ ಮಾಡಿಬಿಡ್ತಾರೆ. ಸಿನಿಮಾ ಥರ ನಾವು ಕೆಲವೊಂದು ಸತಿ ನೈಟೆಲ್ಲ ಶೂಟಿಂಗ್ ಮಾಡಬೇಕಾಗತ್ತೆ, ಅದೆಲ್ಲ ಇರಲಿಲ್ಲ. ಸೊ ಅದಕ್ಕೆ ನಾನು ಟೆಲಿವಿಷನ್ಗೆ ಶಿಫ್ಟ್ ಆದೆ. ಪವರ್ಫುಲ್ ಕ್ಯಾರೆಕ್ಟರ್ ನಿಮ್ದು ಒಂಥರ ಕಿರುತೆರೆಯಲ್ಲಿ. ಸೊ ನೀವೇ ಸೆಲೆಕ್ಟ್ ಮಾಡ್ಕೊಂಡಿರೋದ ಇಷ್ಟಪಟ್ಟು, ಅಥವಾ ಡೈರೆಕ್ಟರ್ಸ್ ನಿಮಗೆ ಇದಕ್ಕೆ ಸೂಟ್ ಆಗ್ತೀರಾ ಅಂತ ಕೊಟ್ಟಿರೋದಂತೀರಾ? ಒಂದು ಸಿನಿಮಾ ಮಾಡಬೇಕಾದ್ರೆ ನೀವು ಯಾರನ್ನ ಬೇಕಾದರೂ ಹಾಕ್ಬೋದ್ರು, ಬಟ್ ಡೈರೆಕ್ಟರ್ಸ್ಗೆ ಒಂದು ರೈಟರ್ಸ್ಗೆ ಒಂದು ಪಾತ್ರ ಬರಿಬೇಕಾದ್ರೇ ಅವ್ರಿಗೊಂದು ಕ್ಯಾರೆಕ್ಟರ್ ತಲೆಯಲ್ಲಿ ಬಂದಿರುತ್ತೆ. ಸೊ ಅವ್ರನ್ನ ಹಾಕಿದ ತಕ್ಷಣ 50% ಜಾಬ್ ಇಸ್ ಓವರ್ ಅಂತಂತಾರೆ. ಹಾಗಾಗಿ ಮೋಸ್ಟ್ಲಿ ನನ್ನನ್ನು ಕಾಸ್ಟ್ ಮಾಡಬೇಕಾದ್ರೆ
ಅವ್ರ ತಲೆಯಲ್ಲಿ ಬಂದಿರತ್ತೆ ದಿಸ್ ಕ್ಯಾರೆಕ್ಟರ್ ಇವ್ರು ಜಸ್ಟಿಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವ್ರ ಕೆಲಸ ಅವ್ರು ಮಾಡಿಬಿಟ್ಟಿದ್ದಾರೆ. ಇನ್ನು ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿಸೋ ಕೆಲಸ ನಮ್ಮದು. ಸೊ ಕಿರುತೆರೆಯಲ್ಲೂ ಕೂಡ ಏನಾದರೂ ವಿಭಿನ್ನ ಪಾತ್ರಗಳು ಮಾಡೋ ಆಸೆ ಇದೆಯಾ ನಿಮಗೆ? ಐ ಮೀನ್ ಪಾತ್ರ ವಿಭಿನ್ನ ಅಂತ ಏನಿಲ್ಲ, ನನಗೆ ಇಷ್ಟಪಟ್ಟ ಪಾತ್ರ ಬಂದರೆ ಮಾಡ್ತೀನಿ. ಈಗ ನೆಗೆಟಿವ್ ರೋಲ್ ಮಾಡೋದೇನಾದ್ರು ಇಷ್ಟ ಆಗಿದೆಯಾ ಅಂತ? ನಾನು ನೋ ಪ್ರಾಬ್ಲಮ್. ನೆಗೆಟಿವ್ ಮಾಡೋದ್ರಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ನೆಗೆಟಿವ್ ರೋಲ್ ಮಾಡೋದ್ರಲ್ಲಿ ಭಾಳ ಕಷ್ಟ ಇದೆ. ಆ್ಯಂಡ್ ಅವರಲ್ಲಿ ತುಂಬ ಇಮೋಷನ್ಸ್ ಜಾಸ್ತಿನೇ ಇರುತ್ತೆ. ಏನೋ ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಸ್ ಅನ್ ಆ್ಯಕ್ಟರ್ ನೀವು ಯಾವ ಆ್ಯಕ್ಟರ್ನಾದರೂ ನೋಡಿ, ಅವ್ರು ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ರೋಲ್ ಮಾಡೇ ಇರ್ತಾರೆ. ಬಿಕಾಸ್ ಇಟ್ ಈಸ್ ವೆರಿ ಚಾಲೆಂಜಿಂಗ್, ಇಟ್ ಈಸ್ ವೆರಿ ಪವರ್ಫುಲ್. ಈಗ ಕೌಟುಂಬಿಕ ಆಧಾರಿತ ಧಾರಾವಾಹಿಗಳು ಹೆಚ್ಚಾಗಿ ಬರ್ತಾ ಇವೆ. ಸೊ ಏನಂತೀರ, ಪ್ರಭಾವ ಬೀರುತ್ತೆ ನಿಮ್ಮ ಕ್ಯಾರೆಕ್ಟರ್ ಇರ್ಬೋದು, ಆ ಧಾರಾವಾಹಿ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಹಿಡಿದಿಡುತ್ತೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಯಾಕೆಂದರೆ ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಾಡ್ತಾ ಇರೋ ರೋಲ್ ಸ್ವಲ್ಪ ವೆರಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಐ ಮೀನ್ ಶೀಸ್ ಅ ಕಿಂಗ್ ಮೇಕರ್, ಶೀಸ್ ಅ ಪೊಲಿಟಿಕಲಿ ಇನ್ವಾಲ್ವ್ ಆಗಿದ್ದಾರೆ, ಬಿಸ್ನೆಸ್ ಟೈಕೂನ್ ಆಗಿದ್ದಾರೆ, ಪ್ಲಸ್ ಅ ವೆರಿ ಗುಡ್ ಮದರ್ ಇನ್ ಲಾ. ಬಟ್ ಇದಕ್ಕೂ ಮುಂಚೆ ಒಂದು ಸೀರಿಯಲ್ ಮಾಡಿದಾಗ ಅಲ್ಲಿ ಎಜುಕೇಟೆಡ್ ಗರ್ಲ್ ಬಟ್ ಟಾರ್ಚರ್ ಆಗ್ತಿತ್ತು ಅವಳಿಗೆ, ಈ ಕ್ಯಾರೆಕ್ಟರ್ಗೆ. ಅವ್ರು ರಾತ್ರಿ ಕುಡಿದು ಬಂದು ಹೊಡೆಯೋದು ಬಡಿಯೋದೆಲ್ಲ ಆಗ್ತಿತ್ತು. ಬಟ್ ಆಡಿಯನ್ಸ್ಗೆ ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂದರೆ, ಬೆಳಗ್ಗೆ ನಾನು ವಾಕಿಂಗ್ ಹೋಗಬೇಕಾದ್ರೆ, ದಿಸ್ ವಾಸ್ ಅಬೌಟ್ 5 years ಬ್ಯಾಕ್ 6 years ಬ್ಯಾಕ್ ಇರಬೇಕು. ವಾಕಿಂಗ್ ಹೋಗಬೇಕಾದ್ರೆ ಈ ಹೂವು ಮಾರ್ತಾರೆ ನೋಡಿ, ಅವರು ಬಂದ್ಬಿಟ್ಟು ನನ್ನ ನೋಡ್ಬಿಟ್ಟು, ಅಯ್ಯೋ ಅಮ್ಮ ಪಾಪ ತುಂಬ ಬೇಜಾರಾಗುತ್ತೆ, ತಗೊಳ್ಳಿ ಹೂವು ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು. ನಾನು ಇಲ್ಲ, ನಾನು ವಾಕಿಂಗ್ ಬಂದಿದ್ದೀನಿ, ದುಡ್ಡೇನು ತೊಗೊಂಡು ಬಂದಿಲ್ಲ, ಟ್ರ್ಯಾಕ್ಸಲ್ಲಿದ್ದೀನಿ, ಐ ಡೋಂಟ್ ಹ್ಯಾವ್ ಮನಿ, ನೀವು ಆ ಮನೆ ನಂಬರ್ ಕೊಟ್ಬಿಟ್ಟು ಅಲ್ಲಿ ಹೋಗಿ ಕೊಟ್ಬಿಟ್ಟು ಹೋಗ್ಬಿಡಿ ಅಂತಂದರೆ ದುಡ್ಡು ಕೊಡ್ತಾನೆ. ಇಲ್ಲ ಇಲ್ಲ ಬೇಡ ಬೇಡ ಮೇಡಮ್, ನಮ್ಗೆ ತುಂಬ ಬೇಜಾರಾಗುತ್ತೆ ನಿಮ್ಮನ್ನು ನೋಡಿದರೆ, ದಯವಿಟ್ಟು ಹೂವು ತೊಗೊಳ್ಳಿ. ಅವ್ರಿಗೇನಂದರೆ ನನಗೆ ಹೂವನೂ ತೊಗೊಳ್ಳೋ ಅಷ್ಟು ಇಲ್ಲ ಆ ಕ್ಯಾರೆಕ್ಟ್ರಿಗೆ ಅಂತ ಅಂದ್ಬಿಟ್ಟು ಆ ಹೂವು ನಾನು ತೊಗೊಂಡೆ. ಅವ್ರು ಬೇಜಾರು ನೋಡ್ಬಿಟ್ಟು ಹೂವು ತೊಗೊಂಡ್ರೆ ಕಾದ್ರು ಒಂದು 10 ನಿಮಿಷ ನಾನು ಹೂವು ತಲೆಯಲ್ಲಿ ಇರೋ ತನಕ ತಲೆಯಲ್ಲಿ ಇಟ್ಬಿಟ್ಟು ನನಗೆ ನಗು ಬೇರೆ, ಟ್ರ್ಯಾಕ್ ಸೂಟ್ ಫುಲ್ ಹಾಕಿ ಇಲ್ಲಿಂದ ಹೂವು ಹಿಂಗೆ ಹಾಕಿದ್ದೀನಿ. ಅವ್ರ ಖುಷಿಗೋಸ್ಕರ ಅದು ಹಾಕ್ತೆ ನಾನು. ಆ್ಯಂಡ್ ಐ ವಾಕ್ಡ್ ಫುಲ್ ಜಾಗ್ ಮಾಡಿದ್ರೆ ಮುಂದೆಯಿಂದ ಅಕ್ಕ ಬರ್ತಿದ್ರು, ಏನಿದು ಬೆಳವಣಿಗೆ ಹೂವು ಇಟ್ಕೊಂಡು ಬಿಡ್ತಾಯಿದೆ, ಏನು ಹೇಳಬೇಡ ಪಾಪ ಅವ್ರ ಮನ್ಸಿಗೆ ನೋವಾಗಬಾರ್ದು ಅಂತ ಇಟ್ಟಿದ್ದೀನಿ ಅಂತ ಹೇಳಿದೆ. ಸೊ ಅವ್ರವ್ರ ಮನೇಲಿ ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ಲೈಫ್ ಇಸ್ ರಿಯಲೋ ಇಲ್ಲ ರೀಲ್ ಅಂತ ಹೇಳ್ತೀವಲ್ಲ, ಈ ಬರಿಬೇಕಾದ್ರೂ ಎಲ್ಲೋ ಒಂದು ಕಡೆ ಅವ್ರ ನಿಜಾಂಶ ಇರತ್ತಲ್ವಾ. ಸೊ ಯಾರೋ ಒಬ್ಬರ ಮನೆಗೆ ಅದು ನಿಜಾಂಶ ತಟ್ಟತ್ತೆ. ಸೊ ನಿಮ್ಮ ಇದು ಡ್ರೆಸ್ಸಿಗೆ ಬಂದರೆ ನಿಜವಾಗ್ಲೂ ಮೊದಲಿನೂ ಹಾಗೆ ನಿಮ್ಮ ಡ್ರೆಸ್ ಸೆನ್ಸೇ ಇರಬೇಕು, ಗ್ಲಾಮರ್ ಲುಕ್ ಕೊಡೋದು ಮೋಸ್ಟ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ. ಸೊ ಜನಕ್ಕೂ ಕೂಡ ನಿಮ್ಮ ಡ್ರೆಸ್ ಸೆನ್ಸ್ ತುಂಬ ಇಷ್ಟ ಆಗುತ್ತೆ ಏನಂತ? ಥ್ಯಾಂಕ್ ಯು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ ಎಲ್ಲ ಒಂದು ಟಚ್ ಇರಬೇಕು, ಏನೋ ಟೇಸ್ಟ್ ಇರಬೇಕು, ಟೇಸ್ಟ್ ಜೊತೆಗೆ ಮಾಡ್ಕೊಳ್ಳೋ ಗೊತ್ತಿರಬೇಕು. ಹೌದು, ಅದೇ ಯು ಶುಡ್ ನೋ ಹೌ ಟು, ಏನು ಕೊಟ್ಟರು ಒಂದು ಕಾಂಬಿನೇಷನ್ ಮಾಡಿ ಒಂದು ಔಟ್ಫಿಟ್ ಮಾಡಿದರೆ ಅದು ಚೆನ್ನಾಗಿದೆ ಅಂತ ಹೇಳಬೇಕು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನೀವು ಇದು ಕೇಳಿದ್ಕೆ. ಯಾಕಂದರೆ 2-3 ಸತಿ ನನಗೆ ಹೇಳಿದ್ದಾರೆ ಹುಡುಗಿಯರು. ಯಾಕಂದರೆ ಒಂದು ಸತಿ ಯಾವುದೋ ಸೀರಿಯಲ್ ನೋಡಿ ಅದೇ ಥರ ಅವರು ಕಾಲೇಜ್ ಡ್ರೆಸ್ ಮಾಡಿದ ತಕ್ಷಣ ದೊಡ್ಡ ದೊಡ್ಡ ಬಿಂದಿ ಎಲ್ಲ ಇಟ್ಟಿದ್ದೆ, ಒಂದು 70 ಬಿಂದಿ ಇಟ್ಟಿದ್ದೇನೆ ಅಂತಾರೆ ಏನೋ ಫಾರ್ ದ್ಯಾಟ್ ಕ್ಯಾರೆಕ್ಟರ್. ಆ್ಯಂಡ್ ಈ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಷ್ಟೊಂದು ಬಿಂದಿ ಹಾಕೊಂಡು ಹೋಗಿದ್ದಾರೆ, ವಿಚ್ ಇಸ್ ರಾಂಗ್. ಎಲ್ಲೋ ಒಂದು ಕಡೆ ವಿಸೇನು ಯು ಶುಡ್ ಡ್ರೆಸ್ ಅಕಾರ್ಡಿಂಗ್ಲಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ರೀತಿ ಡ್ರೆಸ್ ಮಾಡಬೇಕು, ಇಲ್ಲ ಪಾರ್ಟಿಗೆ ಹೋಗಬೇಕಾದ್ರೆ ಒಂದು, ಬೀಚ್ಗೆ ಹೋಗಬೇಕಾದ್ರೆ ಒಂದು ರೀತಿ. ಸೊ ಎವ್ರಿಥಿಂಗ್ ಒಂದೊಂದು ಸ್ಟೈಲ್ ಇದೆ, ಆ ಸ್ಟೈಲ್ ಮೇಂಟೈನ್ ಮಾಡಬೇಕು. ಸೊ ಈ ಹುಡುಗಿ ಕಾಲೇಜ್ಗೆ ಹಾಕೊಂಡ್ಮೇಲೆ ದ ಟೀಚರ್ ಟೋಲ್ಡರ್ ಪ್ಲೀಸ್ ಗೆಟ್ ಔಟ್ ಆಫ್ ದ ಕ್ಲಾಸ್, ಇನ್ನೇನು ವನಿತಾ ವಾಸಂತ ಅಂದ್ಕೊಂಡಿದೀಯಾ ಅಂತ. ಸೊ ಆ ಥರ ಅನುಭವನೂ ಆಗುತ್ತೆ. ಬಟ್ ಐ ಆಮ್ ಹ್ಯಾಪಿ. ಐ ಮೀನ್ ಪಬ್ಲಿಕ್ ಎಲ್ಲ ನನ್ನ ಮೈ ಡ್ರೆಸ್ ಸೆನ್ಸ್ ಇಸ್ ಗುಡ್ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಎಕ್ಸ್ಟ್ರಾ ಕಾಷಸ್ ತೊಗೊಂಡು ಡ್ರೆಸ್ ಮಾಡ್ತೀನಿ, ಯಾಕಂದರೆ ಅವ್ರಿಗೂ ಇಷ್ಟ ಆಗಲಿ. ಓಕೆ ಮೇಡಮ್, ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಅಪರೂಪದ ಅದ್ಭುತ ನಟಿ, ಹಿರಿಯ ನಟಿ ವನಿತಾ ವಾಸ್ ಅವ್ರ ಜೊತೆಗೆ. ಮಾತನ್ನು ಮುಂದುವರಿಸೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.